ಪರಿಷತ್ ಅಡ್ಡ ಮತದಾನದ ಬಳಿಕ ಅಲಗಾಡ್ ಹೋಗಿರುವಂತಹ ಬಿಜೆಪಿಯಲ್ಲೀಗ ಆಡಿಯೋ ಒಂದು ಭಾರಿ ಸದ್ದು ಮಾಡ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರದ್ದು ಅಂತ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾದಂತಹ ಆ ಆಡಿಯೋದಲ್ಲಿ ವಿಜೇಂದ್ರ ಅವರನ್ನ ಪಟ್ಟದಿಂದ ಕಿತ್ತೆಸೆಯೋ ಬಗ್ಗೆ ಉಲ್ಲೇಖ ಆಗಿದೆ. ಹಾಗಾದ್ರೆ ಈ ಬಗ್ಗೆ ಸ್ಮೈಲ್ ಗೌಡರು ಏನ್ ಹೇಳಿದ್ರು, ಆಡಿಯೋದಲ್ಲಿ ಏನಿದೆ, ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. Now he is completing his term 3 years by November. Why we should create one more confusion, push on this, and we should send him out. October kick him out. ಇದರ ಬಗ್ಗೆ ನೋ ಕಮೆಂಟ್ಸ್. ತನಿಖೆಗಳು ನಡಲಿ, ಏನು ನಡಲಿ, ನಾನು ಇದಕ್ಕೆ ಹೋಗಲ್ಲ. ಬಿಜೆಪಿ ಪಾಳೆಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಿರುಗಾಳಿ ಎದ್ದಿದೆ. ಪರಿಷತ್ ಚುನಾವಣೆಯಲ್ಲಾದ ಅಡ್ಡ ಮತದಾನದಿಂದ ಅಲುಗಾಡ್ತಿರುವ ಬಿಜೆಪಿ ಕೋಟೆಯಲ್ಲೀಗ ಆಡಿಯೋ ಒಂದು ಸಂಚಲನ ಸೃಷ್ಟಿಸಿದೆ. ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ ಕೇಂದ್ರದ ನಾಯಕರೊಬ್ಬರ ಜೊತೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಕಮಲ ಕೊಳದಲ್ಲಿ ಕಂಪನ ಎಬ್ಬಿಸಿದೆ. ಇದು ಪಕ್ಷದೊಳಗಿನ ಜ್ವಾಲಾಗ್ನಿ ಭುಗಿಲೇಳುವಂತೆ ಮಾಡಿದೆ. ಈ ಆಡಿಯೋದಲ್ಲಿ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಬಗ್ಗೆ ಚರ್ಚಿಸಲಾಗಿದೆ. ರಾಜ್ಯಾಧ್ಯಕ್ಷರನ್ನ ತೆಗೆಯೋಕೆ 2 ತಿಂಗಳು ಕಾಯೋಣ ಅಂತ ಮಾತನಾಡಿದ್ದಾರೆ. Now he is completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. Okay. Then his term is also over. Nobody can complain against the removal of the president. ಹೀಗೆ ಹೇಳ್ತಲೇ 2 ತಿಂಗಳೊಳಗೆ ತೆಗೆದ್ರೆ ಲಿಂಗಾಯತ ಸಮುದಾಯ ಸಿಡಿದೇಳಬಹುದು ಅಂತಲೂ ಚರ್ಚಿಸಲಾಗಿದೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ನಲ್ಲಿ ಇವರನ್ನ ಕಿತ್ತು ಹೊರಗೆ ಬಿಸಾಕಿ ಅಂತ ಹೇಳಲಾಗಿದೆ. For it is July starting after July, August, September, October kick him out. Okay. If you do it now, his team again will Lingayats again they may start. But if after the completion, if he is replaced by some good man, then automatically Pradeep ji, everything will go smooth. ವಿಜೇಂದ್ರ ಬದಲಾವಣೆ ಬಗ್ಗೆ ಮಾತನಾಡಿರೋ ಆಡಿಯೋ ವೈರಲ್ ಆಗ್ತಿದ್ದಂತೆ ಸದಾನಂದ ಗೌಡ ಸುದ್ದಿಗೋಷ್ಠಿ ನಡೆಸಿದ್ರು. ಆಡಿಯೋದಲ್ಲಿ ಮಾತನಾಡಿದ್ದು ನಾನಲ್ಲ, ಆಡಿಯೋ ನಂದಲ್ಲ ಅಂತ ಸ್ಪಷ್ಟನೆ ಕೊಡೋ ಕೆಲಸ ಮಾಡಿದ್ರು. ಇದರ ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋಕ್ಕೆ, ನನ್ನದಲ್ಲದಂಥ ವಿಡಿಯೋಕ್ಕೆ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟರವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ಇದಕ್ಕೆ ಬೇಕಾಗಿ ತನಿಖೆಗಳು ನಡಲಿ, ಏನು ನಡಲಿ, ನಾನು ಇದಕ್ಕೆ ಹೋಗಲ್ಲ. ನನ್ನದಲ್ಲದಂಥ ಸೊತ್ತನ್ನು ನಾನೇ ಮೈ ಮೇಲೆ ಹೇಳ್ಕೊಂಡು ಹಾಗೆ ಮಾಡಿ ಹಿಂಗೆ ಮಾಡಿ ಅಂತ ಕೇಳುವುದಿಲ್ಲ. ವಿಜೇಂದ್ರ ರಾಜ್ಯಾಧ್ಯಕ್ಷ ಪಟ್ಟ ಕಿತ್ಕೊಳ್ಳೋ ಆಡಿಯೋ ವೈರಲ್ ಆಗ್ತಿದ್ದಂತೆ ಆಪ್ತ ಬಣದ ನಾಯಕ ರೇಣುಕಾಚಾರ್ಯ ಕೆರಳಿ ಕೆಂಡವಾಗಿದ್ದಾರೆ. ಷಡ್ಯಂತ್ರ ಮಾಡಿದ್ರೆ ಸಹಿಸಲ್ಲ ಅಂತ ಗರಂ ಆಗಿದ್ದಾರೆ. ವಿಜೇಂದ್ರ ಅವರ ನೇತೃತ್ವದಲ್ಲೇ ಗಟ್ಟಿಯಾಗಿ ಹೇಳ್ತೀನಿ, ವಿಜೇಂದ್ರ ಯಾರು ಬದಲಾವಣೆ ಮಾಡ್ಬೇಕಂತ ಹೇಳ್ತಾರ, ಒಳಸಂಚು ಬಹಿರಂಗವಾಗಿ ನಿಮಗೆ ತಾಕತ್ತಿದ್ರೆ ವಿಜೇಂದ್ರ ಬದಲಾವಣೆ ಮಾಡಿ ಅಂತ ಹೇಳ್ಬಿಡ್ರಿ. ಯಡಿಯೂರಪ್ಪನ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಡ್ರಿ ಬಿಜೆಪಿಗೆ. ವಿಜೇಂದ್ರ ಅವ್ರ ನೇತೃತ್ವದಲ್ಲಿ 2028 ನಾವು ಚುನಾವಣೆಗೆ ಹೋಗ್ತೀವಿ, ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಈ ರೀತಿ ವಿಜೇಂದ್ರ ಬಗ್ಗೆ ಅಗೌರವ ಮಾತಾಡಿದ್ರೆ, ಅವ್ರು ಉಳಿಸಕ್ಕೆ ಷಡ್ಯಂತ್ರ ಮಾಡಿದ್ರೆ ನಾವು ಸಹಿಸಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ನಾವು ಪರ್ಯಾಯ ಸಭೆ ಮಾಡ್ತೀವಿ. ಯಾಕೆ ವಿಜೇಂದ್ರ ಜೊತೆಗೆ ಇಲ್ಲ. ಇವತ್ತಿನ ಪ್ರಸ್ತುತ ರಾಜ್ಯಾಧ್ಯಕ್ಷರಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರರವರನ್ನ ಕೇಂದ್ರವೇ ಸಹಮತದೊಡನೆ ನಿಯುಕ್ತಿ ಮಾಡಿರುವುದು. ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಯಾವ ನಿರ್ಧಾರ ತಗೊಳ್ಬೇಕಾದ್ರೂ ಕೂಡ ಕೇಂದ್ರವೇ ತಗೊಳ್ಬೇಕು. ಹಾಗಾಗಿ ನಾವು ಮಧ್ಯೆ ಯಾರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡುವಂತ, ಹೇಳಿಕೆ ಕೊಡುವಂತ ಹಕ್ಕು ನಾನು ಹೊಂದಿದೆ ಅಂತ ನನ್ಗನ್ಸಿಲ್ಲ. ವೈರಲ್ ಆಡಿಯೋದಿಂದ ಬಿಜೆಪಿಯಲ್ಲಿ ಕಂಪನ ಸೃಷ್ಟಿಯಾಗಿದೆ. ಪರಿಷತ್ ಚುನಾವಣೆ ಫಲಿತಾಂಶದ ಬಳಿಕ ಬಿವೈವಿ ವಿರುದ್ಧ ಅಸಮಾಧಾನದ ಹೊಗೆಯಾಡ್ತಿರೋ ಗುಮಾನಿ ಇದೆ. ಬಿಜೆಪಿಯ ಹಿರಿಯ ನಾಯಕರು ಬಿವೈವಿ ಮೇಲೆ ಬೇಸರಗೊಂಡಿದ್ದಾರೆ ಅನ್ನೋ ಮಾತು ಕೂಡ ಬಿಜೆಪಿ ಮನೆಯ ಪಡಸಾಲೆಯಲ್ಲಿ ಹರಿದಾಡ್ತಿದೆ. ಇದೇ ಹೊತ್ತಲ್ಲಿ ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು ಗೊಂದಲದ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಅನಿಲ್, TV9 ಬೆಂಗಳೂರು.